ಎಲ್ಲರಿಗೂ ರೈತ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ಗೊಂಜಾಳಕ್ಕ ಮ್ಯಾಲಿನ ಕೂದ್ರೆ ಏನಾಕೈತಿ ಅಂದ್ರ ಮ್ಯಾಲ ನಾವ್ ಇಷ್ಟ ಕಚ್ಚ ಕಟ್ ಮಾಡೋದ್ರಿಂತ ಏನೇನ್ ಲಾಭ ಐತಿ, ಹಾಗೆ ಇದನ್ನ ಕೂದ್ರೆ ನಮ್ಮ ತೆನಿ ಬೆಳವಣಿಗೆ ಆಕೈತೋ ಇಲ್ಲೋ ಅನ್ನೋದ ಮಾಹಿತಿಯನ್ನು ನೋಡಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಇನ್ನು ಯಾರು ನಮ್ಮ ರೈತ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ವಿಡಿಯೋದ ತೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾವು ರೈತರಿಗೆ ಉಪಯುಕ್ತವಾದ ಮಾಹಿತಿಯನ್ನು ಕೊಡ್ತಾ ಇರ್ತೇವೆ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವತ್ತಿನ ವಿಡಿಯೋನ ಚಾಲೂ ಮಾಡೋಣ ಬನ್ನಿ ಸ್ನೇಹಿತರ. ರೈತರೇ ನೋಡ್ಬೋದು, ಇವತ್ತಿನ ವಿಡಿಯೋದಾಗ ನಾವು ಗೊಂಜಾಳದ ಮೇವಿನ ಎಸೆಕಾಗಿ ಈ ದಂಟ ಈ ರೀತಿ ಕಟ್ ಮಾಡೋದ್ರಿಂತ ಏನೇನ್ ಆಕೈತಿ, ಇದು ಎಷ್ಟು ತಿಂಗಳು ಗೊಂಜಾಳ ಯಾವಾಗ ಕಟ್ ಮಾಡ್ಬೇಕು ಅನ್ನೋ ಮಾಹಿತಿಯನ್ನು ನೋಡಿಕೊಂಡು ಬರೋಣ ಬನ್ನಿ ಸ್ನೇಹಿತರ. ಇದು ಗೊಂಜಾಳು 3 ತಿಂಗಳು 15 ದಿವಸ ಆತ್ರಿ. ಇದು ಗೊಂಜಾಳ ಹಾಕಿ 3 ತಿಂಗಳು 15 ದಿವಸ ಆಗೈತಿ. ಇದರ ಮ್ಯಾಲಿನ ಚಂಡಿ ಹಾರಿಸಿರ ಅಂದ್ರ ಚಂಡಿ ಹಾರಿಸಿರ ಏನ್ ಆಕೈತಿ ಅನ್ನೋದು ನೋಡ್ಕೊಂಡ್ ಬರೋಣ ಬನ್ನಿ. ಈಗ ನಾವು ಇದು ಐತ್ಲ ಫ್ರೆಂಡ್ಸ್, ಈ ಗೊಂಜಾಳ ಚಂಡಿ ಹಾರಿಸಿ ನೋಡ್ರಿ. ಈಗ ಇಲ್ಲಿ ಚಂಡಿ ಹಾರಿಸಿವಿ. ಇದನ್ನ ಹಾರಿಸಿದ್ರೆ ಈ ತೆನಿ ನೋಡ್ಬೋದು ಫ್ರೆಂಡ್ಸ. ಇದರ ರಸ ಎಲ್ಲ ಜಗೈತಿ. ಇದ್ರ ಮ್ಯಾಲಿನ ಮೇವಿನ ಹಸಕ್ಕಾಗಿ ನಾವು ಚಂಡಿ ಹಾರಿಸತ್ತೀವಿ. ಈ ಚಂಡಿ ಹಸಿರ ಐತ್ಲೆ ಈ ಗೊಂಜಾಳ ಏನ್ ಸಾಪ್ ಆಕೈತಿ ಕಾಳು ಏನಾಕೈತಿ ಅನ್ನೋದ ನೋಡ್ಕೊಂಡ್ ಬರೋಣ. ಈಗ ಸುಳುದ್ ನೋಡೋಣ ಬನ್ನಿ ಫ್ರೆಂಡ್ಸ್. ತೆನಿ ಹೆಂಗೈತಿ, ಹಾಗೆ ಇದನ್ನ ರಸ ಜಗ್ತೈತೋ ಏನ್ ಮಾಡ್ತೈತೋ ಅನ್ನೋದ್ರ ಬಗ್ಗೆ ನೋಡ್ಕೊಂಡ್ ಬರೋಣ ಬನ್ನಿ. ಈಗ ನೋಡೋಣ ಈ ತೆನಿ ಸುಲಿಯಾತನು ನೋಡ್ರಿ. ಈಗ ತೆನಿಯನ್ನು ಸುಲಿಯಕ್ಕೆ ಮಾಡ್ತಾ ಇದ್ದೇವೆ. ಸುಲಿನು ಈಗ ತೆನಿ ಪೂರ ಈಗ ತೆನಿ ಸುಲ್ದಿವ್ ನೋಡ್ರಿ ಫ್ರೆಂಡ್ಸ್. ತೆನಿ ಸುಲ್ದಿವು. ಇದನ್ನ ಚಂಡಿ ಹಾರಿಸಿನ. ಈಗ ಇದ ಪೂತ್ ಐತ್ಲೆ ಫ್ರೆಂಡ್ಸ್. ಇದ ನೋಡ್ರಿ, ಇದನ್ನ ಒಂದ್ ಸ್ವಲ್ಪ ಹಸಿ ಐತಿ ಅಂದ್ರ ಇನ್ನ ರಸ ಜಗ್ತಿತ್ತು. ಒಂದ್ ಸ್ವಲ್ಪ ರಸ ಜಗ್ತಿತ್ತು. ಚಂಡಿ ಹಾರಿಸಿದಿಲ್ಲ ನಾವೇನ್ ಜಗ್ಗುದಿಲ್ಲ. ಇನ್ನ ಹಿಂಗ ಇರಬಾರ್ದು ಫ್ರೆಂಡ್ಸ್. ಈ ರೀತಿ ಇರಬಾರ್ದು ಅಂದ್ರ ಹಿಂಗ ಕರ ಮುರಿಬೇಕು ಫ್ರೆಂಡ್ಸ್. ಅದ ಹಿಂಗ ಈ ಟೈಪ್ ಐತ್ಲೆ ಮ್ಯಾಲ ಹಿಂಗ ಆಗಿರ್ತೈತ್ಲೆ. ಇಲ್ಲಿ ನೋಡ್ರಿ, ಈ ಟೈಪ್ ಆಗ್ಬೇಕು ನೋಡ್ರಿ ಫ್ರೆಂಡ್ಸ್. ಒಳಗುನು ಇಲ್ಲಿ ಐತ್ಲೆ ಫ್ರೆಂಡ್ಸ್, ಈ ಟೈಪ್ ಆಗ್ಬೇಕು. ಹಿಂಗ ಆದ್ರ ನಡಿದೈತಿ ಫ್ರೆಂಡ್ಸ್. ಇನ್ನ ಇದ ರಸ ಹಿಂಗ ಹಸಿ ಐತಿ ಫ್ರೆಂಡ್ಸ್. ಇದು ನೋಡ್ಬೋದು, ಇನ್ನ ಹಸಿ ಐತ್ಲೆ. ಹಸಿ ಇದ್ರ ಇದ್ರೊಳಗಿನ ರಸ ಜಗ್ತೈತಿ ಪೂರಾ. ಇದು ಪೂರಾ ಚುರು ಅನ್ಬೇಕು ಫ್ರೆಂಡ್ಸ್. ಅಂದ್ರ ಮುರಿಬೇಕದ. ಆ ರೀತಿ ಆದ್ರ ಅಷ್ಟ ಚಂಡಿ ಹಾರಿಸ್ಬೇಕು ಫ್ರೆಂಡ್ಸ್. ಇಲ್ಲಿಕ್ರ ಹಾರಿಸಬಾರ್ದು. 3 ತಿಂಗಳು 20 ದಿವ್ಸಕ್ಕೆ ಇನ್ನೊಂದು 5 ದಿವ್ಸದಾಗ ಇದೆಲ್ಲ ಪೂರಾ ಇದಾಕೈತಿ ಫ್ರೆಂಡ್ಸ್. ನೋಡ್ಬೋದು, ಇಲ್ಲಿ ನೋಡ್ಬೋದು ಈ ರೀತಿ ಐತಿ ನೋಡ್ರಿ. ಇದು ಅಂದ್ರ ಇನ್ನ ಜಗ್ಗು ಕೆಪಾಸಿಟಿ ಐತಿ ಇದಕ್ಕ ತೆನಿಗೆ. ನೋಡ್ಬೋದು ಇನ್ನ ಕಾಳು ಫ್ರೆಂಡ್ಸ್ ಅದೆಲ್ಲ ಇದಾಗೈತಿ ನೋಡ್ರಿ. ಕಾಳು ಹೆಂಗಾಗೈತಿ ಇದು ಮ್ಯಾಲ ಈ ರೀತಿ ಅದಕ್ಕೆ ಬಂದಿರತ್ತ ಹೇಳ ಫ್ರೆಂಡ್ಸ್. ಇದ ಇಲ್ಲ ಐತಿ ನೋಡ್ರಿ. ಇದು ಅಂದ್ರ ನಾವು ಗೊಂಜಾಳ ಹಾಕಿದ ಮ್ಯಾಲ ಹುಳ ಇರ್ತಲ್ಲ ಫ್ರೆಂಡ್ಸ್. ಇದಕ್ಕೆ ಹುಳ ಬಿದ್ದೈತಿ ನೋಡ್ರಿ. ನಾಟಿಗೆ ಹುಳ ಬಿದ್ದೈತಿ. ಅದು ಕಂಟ್ರೋಲ್ ಆದ್ಮೇಲೆ ತೆನಿಗೂ ಒಂದ್ ಸ್ವಲ್ಪ ತೊಗೊಂಡೈತಿ ನೋಡ್ರಿ. ಅದು ಇಲ್ಲಿ ನೋಡ್ರಿ, ಇಲ್ಲಿ ಐತೆ ಈ ರೀತಿ ಬಂದೈತಿ ನೋಡ್ರಿ. ತುದಿ ತಕ್ಕ ಕಾಳಾಗೈತಿ. ಟುಮಿ ಐತಿ ಕಾಳುನು ನೋಡ್ರಿ. ಆ ರಸ ತುಂಬಿ ಆಗಿದೆ. ಇನ್ನ ಒಂದ್ ಸ್ವಲ್ಪ ಇನ್ನೇನು ಉಬ್ಬುದಿಲ್ಲ ಫ್ರೆಂಡ್ಸ್. ಇದೇನ ಇನ್ನೂ ಒಂದ್ ಸ್ವಲ್ಪ ಜಗ್ತೈತಿ ರಸ ಈ ರೀತಿ ಇರೋದ್ರಿಂದ ನೋಡ್ಬೋದು. ನಾವು ಚಂಡಿ ಹರಿಸಿ ಮೇವಿನ ಹಸಿಕಾಯಿಗೆ ಕರೆ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ನಾ ಜಗ್ತಿತ್ ರಸ ಹಿಂಗ ಆಕೈತಿ ನೋಡ್ರಿ ಫ್ರೆಂಡ್ಸ್. ಚಂಡಿ ಹಾರಿಸೋದ್ರಿಂತ ಈ ರೀತಿ ಆಕತಿ. ಚಂಡಿ ಹಾರಿಸ್ಲಿಕ್ಕ ಇನ್ನ ಇಲ್ಲಿ ಐತಿ ನೋಡ್ರಿ ಫ್ರೆಂಡ್ಸ್. ಇದು ಹಾರಿಸಲ್ದೈತಿ ಈ ನಾಟಿಗೆ ನೋಡ್ಬೋದು. ಇನ್ನ ಚಂಡಿ ಹಾರಿಸಲ್ಲ ನಾವು ಮೇವಿನ ಹಸಿಕಾಯಿ. ಇನ್ನ ಚಂಡಿ ಹಾರಿಸಿಲ್ಲ. ಇನ್ನ ಇದು ರಸ ಜಗ್ತೈತಿ ನೋಡ್ರಿ. ಇದು ನಾ ಒಣಗ್ಬೇಕು ಫ್ರೆಂಡ್ಸ್. 5 ದಿನ ಅಂತೂ ಕಂಟಿನ್ಯೂ ನಡಿದೈತಿ. 5-6 ದಿನ ಬಿಟ್ಟು ಹಾರಿಸಿರು ನಡಿದೈತಿ. ಈಗ ಹಾರಿಸಬಾರ್ದಾಗಿತ್ತು ಫ್ರೆಂಡ್ಸ್. ಇದನ್ನ 3 ತಿಂಗಳು 15 ದಿವಸ ಆಗೈತಿ ಖರೆ. ಏನಾದ್ರು ಸ್ವಾಪಿ ಫ್ರೆಂಡ್ಸ್. ಒಳಗಿನ ಪುಚ್ಚ ಇನ್ನ ಒಂದ್ ಸ್ವಲ್ಪ ಐತಿ ಹಸಿ. ಈ ರೀತಿ ಇರಬಾರ್ದು ಫ್ರೆಂಡ್ಸ್. ಇದು ನೋಡ್ರಿ, ಹಿಚ್ಕಿರ ಒಂದ್ ಸ್ವಲ್ಪ ತಂಪು ಹತ್ತೈತಿ ನೋಡ್ರಿ ಫ್ರೆಂಡ್ಸ್ ರಸ. ನೋಡ್ಬೋದು ಇಲ್ಲಿ ಈ ರೀತಿ ಇದ್ರೆ ಹಾರಿಸ್ಬೇಡ್ರಿ ಚಂಡಿಯನ್ನ. ಈ ರೀತಿ ಇದ್ರೆ ಒಟ್ಟ ಹಾರಿಸ್ಬೇಡ್ರಿ ಫ್ರೆಂಡ್ಸ್. ಪೂರಾ ಒಣಗಿದ ಇದು ಐತ್ಲ ಹಿಂಗ ಈ ಟೈಪ್ ಆಗ್ಬೇಕು ಫ್ರೆಂಡ್ಸ್. ಒಳಗುನು ತೆನಿ ಒಳಗುನು ಈ ಟೈಪ್ ಆಕೈತಿ. ಚುಪ್ ಒಟ್ಟ ಒಂದ್ ಇಟ್ಟು ಇರಬಾರ್ದು ನೋಡ್ರಿ ಫ್ರೆಂಡ್ಸ್. ಅದಾತ್ಲ ಇನ್ನೊಂದು ತೆನಿ ಸುಳಿ ನೋಡ್ ಬರ್ಲಿ ರೈತರ. ನೋಡ್ರಿ ಈ ರೀತಿ ಸುಲಿ ಆಯ್ತೀವಿ. ರೈತಕ್ಕಿ ವಿಡಿಯೋ ನೋಡಕ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ರಿ ಫ್ರೆಂಡ್ಸ್. ಈ ರೀತಿ ಒಟ್ಟ ಇರಬಾರ್ದು ಫ್ರೆಂಡ್ಸ್. ಇದೇನೈತ್ಲೆ ಇದು ಇರಬಾರ್ದು ಫ್ರೆಂಡ್ಸ್. ಒಳಗೆ ಇರಂಗಿಲ್ಲ. ಇದು ಪೂರಾ ಒಣಗ್ತಾರೆ. ಇದು ಅಷ್ಟು ತುದಿ ಏನು ಅಷ್ಟಾಗಿ ಕಾಣಂಗಿಲ್ಲ ಫ್ರೆಂಡ್ಸ್. ಈ ರೀತಿ ಅದ ನೋಡ್ರಿ ಈಗ ಹೆಂಗೆ ಕಾಣತೈತಿ ನೋಡ್ರಿ. ಈ ರೀತಿ ಐತಿ ನೋಡ್ರಿ ಫ್ರೆಂಡ್ಸ್. ಇದು ಹಾರಿಸಬಾರ್ದಾಗಿತ್ತು, ಹಾರಿಸಿದೀವು ಮೇವಿನ ಹಸಕ್ಕಾಗಿ. ಹಾರಿಸಬೇಡ್ರಿ ರೈತರೇ. ನಿಮಗೂ ಹೇಳಾತನು ಇಳುವರಿ ಏನು ಕಡಿಮೆ ಆಗೋದಿಲ್ಲ ಫ್ರೆಂಡ್ಸ್. ಅಂದ್ರೆ ಒಂದು ಸ್ವಲ್ಪ ಕಾಳಿನ ಜಗ್ತೈತನು ಆಸೆ ಸಂಬಂಧ ನೋಡ್ರಿ. ಇದು ಇನ್ನೊಂದು ಸ್ವಲ್ಪ ಜಗ್ತಾರ ಆಟ. ಇನ್ನೊಂದು ಸ್ವಲ್ಪ ರಸ ಇಲ್ಲಿ ಐತ್ಲ ಫ್ರೆಂಡ್ಸ್. ಈ ಕಾಳೆಲ್ಲ ಸಿಪ್ಪಿಗಳು ಆಕೈತಿ ನೋಡ್ರಿ. ಇದು ಈ ಕಾಳು ಐತ್ಲೆ ಸಿಪ್ಪಿ ಆಕೈತಿ. ಇಲ್ಲಿ ಐತಿ ನೋಡ್ರಿ. ಅದರ ಸಂಬಂಧ ಇನ್ನೊಂದು ಸ್ವಲ್ಪ ಬಿಟ್ರೆ ನಡಿತಿತ್ತು. ಈ ಟೈಪ್ ಐತ್ಲ ಫ್ರೆಂಡ್ಸ್. ಇದು ಇಲ್ಲಿ ಮ್ಯಾಲ ಐತ್ಲೆ ಅದಷ್ಟ ರಸ ಜಗೈತಿ. ಇದು ಒಂದು ಸ್ವಲ್ಪ ಇನ್ನು ಹಾರಿಸಿಲ್ಲ. ಇದು ಒಂದು ಸ್ವಲ್ಪ ಟುಮ್ಯಾ ಇಷ್ಟ ಆಕೈತಿ ಫ್ರೆಂಡ್ಸ್. ಈ ರೀತಿ ಆಕೈತಿ ನೋಡಿ ಬಾಡಿದ ಟೈಪ್ ಕಾಳು ಸಿಪ್ಪಿ ಆಕೈತಿ. ಅದಕ್ಕೆ ರೈತರಿಗೆ ಹೇಳೋದಂದ್ರೆ ಇದ ನೋಡ್ರಿ ಮಾಹಿತಿ.
ಅಂದ್ರೆ ಚಂಡಿ ಹಾರಿಸ್ತಾರೆ ಹೆಚ್ಚಿನ ರೈತರು ಚಂಡಿ ಹಾರ್ಸತ್ತಾರ ಫ್ರೆಂಡ್ಸ್. ಮೇವಿನ ಆಸೆಗಾಗಿ ಚಂಡಿಯನ್ನು ಹಾರ್ಸತ್ತಾರು. ಚಂಡಿ ಹಾರಿಸಿದ್ರಂತ ಏನೇನು ಆಕೈತೆ ಅನ್ನೋದು ನಾ ವಿಡಿಯೋ ಅದ್ರ ಸಂಬಂಧ ಮಾಡಿ ಫ್ರೆಂಡ್ಸ್ ನೋಡ್ಬೋದು. ಇದನ್ನ ಹಾರಿಸ್ರಿ ಫ್ರೆಂಡ್ಸ್. ಇದನ್ನು ನೋಡ್ರಿ, ಇದು ಪೂರಾ ಒಣಗೈತಿ ನೋಡ್ರಿ ಫ್ರೆಂಡ್ಸ್. ಇದು ಪೂರಾ ಒಣಗೈತಿ. ಇದು ನಡಿದೈತಿ ಫ್ರೆಂಡ್ಸ್. ಇದು ಹಾರಿಸಿದ್ರು ನೋಡ್ಬೋದು ಫ್ರೆಂಡ್ಸ್. ಕಸ ಎಲ್ಲ ಹೆಂಗೆ ಸಿಗಿದೆ ಈ ರೀತಿ ಒಳಗೆ ಹಿಂಗೆ ಸುಲಿದ್ರೆ ಅದು ಆಟೋಮೆಟಿಕ್ ಹತ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಬಂದ್ಬಿಡ್ಬೇಕು. ನೋಡ್ರಿ ಇದು ಹೆಂಗೆ ಬರ್ತೈತಿ. ಇದು ಹಾರಿಸಿದ ಬರೋಬ್ಬರ ಐತಿ ಫ್ರೆಂಡ್ಸ್. ಇದು ಅಂದ್ರೆ ಎಳುವತ್ತು ಮುಂದೆ ನಾಟಿಗೆ ಮುಂದೆ ಇದಿರ್ತಲ್ಲ ಒಂದು 5-6 ದಿನ. ಅಂದ್ರೆ ನೀರು ಒಮ್ಮೆ ಹಸಿರ ಅಲ್ಲ ಫ್ರೆಂಡ್ಸ್ ರೈತರು. ಅದ್ರ ಸಂಬಂಧ ಹಿಂಗೆ ಆಗಿರತ್ತೆ ನೋಡ್ರಿ. ಅದು ನೋಡ್ರಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಈ ತಿನಿ ನೋಡ್ಬೋದು ಎಷ್ಟು ಟುಮ್ಮಿ ಇದೆ ನೋಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಇನ್ನೂ ರೈತರು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ರೈತಕಿ ವೀಡಿಯೋಸ್ಗಳನ್ನು ತರ್ತಿರ್ತೀವಿ. ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ರೀತಿ ಹಾರಿಸ್ತೀವಿ ಫ್ರೆಂಡ್ಸ್. ಅಂದ್ರೆ ಮೇಡಿನ ಚಂಡಿಗೆ ಹೋದ ಈ ರೀತಿ ಇದನ್ನ ದನಗಳಿಗೆ ಮೇವಿಗೆ ಮಾಡೋದು ಫ್ರೆಂಡ್ಸ್. ಇದನ್ನು ಮೇವು ಈ ರೀತಿ ಆಕೈತಿ ಫ್ರೆಂಡ್ಸ್. ಇದು ನೋಡ್ರಿ ಚಂಡಿ ಅರಿಸಿವಿ ನೋಡ್ಬೋದು. ಇನ್ನು ಚಂಡಿ ಆರಿಸಿ ದನಗಳು ಮೇವಿನ ಸಮಾನ ಚಂಡಿ ಆರಿಸೋದು ನೋಡ್ರಿ. ಇದನ್ನೇನು ಮಾಡೋದು, ಚಂಡಿ ಆರಿಸಿ ಏನು ಮಾಡ್ತಾರೆ ರೈತರು, ಇನ್ನು ಕಡಿಯಂಗಲ್ಲ ಫ್ರೆಂಡ್ಸ್. ರೊಟ್ರು ಹೊಡೆದು ಬಿಡೋದು ಇದನ್ನು. ಅಂದ್ರೆ ಹೊಲಕ್ಕೂ ಗೊಬ್ಬರ ಆಕೈತಿ ಫ್ರೆಂಡ್ಸ್. ಇದು ಈ ರೀತಿ ಮಾಡೋದು ಎಲ್ಲ ಹೊಲ ತುಂಬ ಫ್ರೆಂಡ್ಸ. ಈ ರೀತಿ ಚಂಡಿ ಹಾರಿಸ್ತಾರು. ಹಾರಿಸಿ ಏನು ಮಾಡ್ತಾರೆ ಅಂದ್ರೆ ತಿನಿ ಮುರ್ಕೋತಾರೆ ಫ್ರೆಂಡ್ಸ್. ನಿಂತು ನೆಲ ಮೇಲೆ ತಿನಿ ಮುರಿದಿದ್ದಾನೆ. ಅಂದ್ರೆ ಹಿಂಗೆ ಇರತ್ತಲ್ಲ ಫ್ರೆಂಡ್ಸ್. ಇಲ್ಲೇ ಮುರಿದಿದ್ದಾನೆ ತಿನಿ ಮುರ್ಕೊಂಡು ಏನು ಮಾಡೋದು, ಇದನ್ನ ರೊಟ್ರು ಹೊಡೆದು ಬಿಡೋದು ಫ್ರೆಂಡ್ಸ್. ಈಗ ನೆಲ ಎಲ್ಲ ರೊಟ್ರು ಹೊಡೆದು ಬಿಡೋದು ನೋಡ್ರಿ. ಇದನ್ನು ರೊಟ್ರು ಹೊಡಿದ ನಂತರ ಗೊಬ್ಬರ ಆಕೈತಿ ನಮ್ಗೆ. ಸಣ್ಣ ಆಕೈತಿ. ಎಡ್ಮೇ ರೊಟ್ರು ತಿಕ್ಕಿದ್ರೆ ಪೂರಾ ಸಣ್ಣ ಆಕೈತಿ ಫ್ರೆಂಡ್ಸ್. ಇದು ಒಣಗಿದ ಮೇಲೆ ಅಂದ್ರೆ ತೆನಿನೂ ದೌಟ್ ಒಣಗೈತಿ. ಈ ರೀತಿ ಆದ್ರೆ ಚಂಡಿ ಹರಿಸಿರು ಫ್ರೆಂಡ್ಸ್. ಬಿಸಿಲು ಬಡದ ದೌಟ ಒಣಗೈತಿ ನೋಡ್ರಿ. ಇದು ತಿನಿ ಇನ್ನೂ ಒಂದು 5-10 ದಿನ ಹಿಕ್ಕಟ ಬೋರ್ದಿರ್ತಾರ ದೌಟ ಬರತ್ರಿ. ಅದ್ರ ಸಂಬಂಧ ಅದಕ್ಕೂ ಹಾರಿಸ್ತಾರೆ ಫ್ರೆಂಡ್ಸ. ಮೇವಿನ ಆಸೆಕೋಗಿ ಹಾರಿಸ್ತಾರು ನೋಡ್ಬೋದು. ಈ ರೀತಿ ಪುಚ್ಚ ಹಿಂಗೆ ಜಗ್ಗಿರ ಬರ್ಬೇಕು ಫ್ರೆಂಡ್ಸ್. ಆಮೇಲೆ ಚಂಡಿ ಹಾರಿಸ್ಬೇಕು. ನೀವು ಹಂಗೆ ಹಾರಿಸಿದ್ರಿ ಮತ್ತು ಕಾಳು ಸಿಪ್ಪಿನ ಆಕೈತಿ. ಇನ್ನು ಹಸಿ ಇರ್ತದೆ ಸೊಪ್ಪು ಹಾರಿಸಿದ್ರೆ ಅಂತೂ ರಸ ಜಗಂಗೆಲ್ಲ ಜಿಪ್ಪು ಆಕೈತಿ. ಈ ರೀತಿ ಜಗ್ಗಿರ ಫ್ರೆಂಡ್ಸ್. ಈ ರೀತಿ ಜಗ್ಗಿರ ಈ ಟೈಪ್ ಬರ್ಬೇಕು ನೋಡ್ರಿ. ಪುಚ್ಚ ಒಳಗೂ ಈ ಟೈಪ್ ಆಗಿರತ್ತೆ ರೀ. ಅದು ಒಳಗೂ ಈ ಟೈಪ್ ಇರ್ತೈತಿ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ಚಂಡಿ ಹರಿಸಿದ್ದು ದಂಟು ಹಸಿ ಐತಿ ಫ್ರೆಂಡ್ಸ್. ಇದು ಹಸಿ ದಂಟು ಐತಿ ನೋಡ್ಬೋದು ರೈತರೇ. ಈಗ 3 ತೆನಿ ಸುಳಿದು ನೋಡಿವು. ಇನ್ನೊಂದು ತೆನಿ ಸುಳಿದು ನೋಡು. ಇದನ್ನೂ ಒಂದ ಏನೇನೈತಿ ಒಳಗೆ ನೋಡ್ಬೋದು ರೈತರೇ. ಇದು ಬಂದೈತೆ ನೋಡ್ರಿ. ಹರಿಸಿದ ಬರೋಬ್ಬರ ಐತಿ. ಈ ರೀತಿ ಬರ್ಬೇಕು ಫ್ರೆಂಡ್ಸ್. ಅದು ಈ ರೀತಿ ಆಗಿರ್ಬೇಕು ಒಳಗೂ. ನೋಡಲಿಲ್ಲ ಒಳಗೂ ಈ ರೀತಿ ಆಗೈತಿ ನೋಡ್ರಿ. ಇದು ಫುಲ್ ತಿಕ್ಕಿರ ಸೂಕ್ಷ್ಮ ಹೆಂಗೆ ಉದುರ್ತೈತಿ ರೀ. ಈ ರೀತಿ ಉದಿರ್ಬೇಕು ಫ್ರೆಂಡ್ಸ್. ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್.